ಮರ ಬಿದ್ದು 2 ಕಾರು 1 ಆಟೋ ಜಖಮಾಗಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕೋರಮಂಗಲದ ಬಿಎಂಟಿಸಿ ಬಿಲ್ಡಿಂಗ್ ಬಳಿ ಈ ಘಟನೆ ಸಂಭವಿಸಿದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದ ಕಾರುಗಳ ಮೇಲೆ ಮರ ಬಿದ್ದಿದ್ರು. ಪಾರ್ಕಿಂಗ್ ಮಾಡಿದ್ದ ವೇಳೆಯೇ ಈ ಅವಘಡ ಸಂಭವಿಸಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೋರಮಂಗಲ ಪೊಲೀಸರು ಸದ್ಯ ಸ್ಥಳಕ್ಕೆ ದೌಡಾಯಿಸಿದ್ದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪಾರ್ಕಿಂಗ್ ಮಾಡಿದಂತಹ ಕಾರು ಮತ್ತು ಆಟೋ ಮೇಲೆ ಮರ ಬಿದ್ದಿರುವಂತಹ ಪ್ರಕರಣ ಸದ್ಯ ಯಾರಿಗೂ ಕೂಡ ಇದರಿಂದ ಪ್ರಾಣಹಾನಿ ಆಗಿಲ್ಲ. ಆದರೆ 2 ಕಾರು ಮತ್ತು ಆಟೋ ಸಂಪೂರ್ಣವಾಗಿ ಜಖಮಾಗಿರೋದನ್ನಂತೂ ಗಮನಿಸ್ತಾ ಇದ್ರಿ. ಈಗ ಮರ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಪಾರ್ಕಿಂಗ್ ಮಾಡಿದಂತಹ ವೇಳೆ ನಡೆದಿರುವಂತಹ ಘಟನೆ ಇದಾಗಿದೆ. 2 ಕಾರು ಮತ್ತು 1 ಆಟೋ ಪಾರ್ಕ್ ಮಾಡಿದ್ರು. ಅಲ್ಲಿ ಬೃಹತ್ ಮರ ಬಿದ್ದಿದೆ. ಹಳೆ ಮರನ ಅದು ಅಥವಾ ಏನಾಯ್ತು? ಸಾಮಾನ್ಯವಾಗಿ ಗಾಳಿ ಬಂದಾಗ ಮರಗಳು ಬೀಳುತ್ತೆ, ಆದ್ರೆ ಅಂಥ ಗಾಳಿ ಏನಿತ್ತು? ಗಾಡಿ ನಂಬರು ಮಾಡ್ಕೊಳ್ಳಿ, ಗಾಡಿ ನಂಬರು ಬರತರ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಅಸ್ಸಾಂ ಎನ್ಐಎ ಟೀಮ್ ಶಂಕಿತ ಉಗ್ರನ ಬಂಧನ ಮಾಡಿದೆ. ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಬಂಧಿತ ಶಂಕಿತ ಉಗ್ರನಾಗಿದ್ದಾನೆ. ಆನೇಕಲ್ ಬಳಿಯ ಜಿಗಣಿಯಲ್ಲಿ ಶಂಕಿತ ಉಗ್ರನ ಬಂಧನ ಆಗಿದೆ. ಉಲ್ಫಾ ಸಂಘಟನೆಗೆ ಸೇರಿರೋ ಶಂಕೆ ಬಲವಾದ ಹಿನ್ನೆಲೆಯಲ್ಲಿ ಆತನ ಬೆನ್ನು ಬಿದ್ದಂತಹ ಎನ್ಐಎ ಟೀಮ್ ಇವತ್ತು ಆತನನ್ನ ಬಲೆಗೆ ಬೀಸಿದೆ. ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟು ಆತ ಅಲ್ಲಿಂದ ತಲೆಮರೆಸಿಕೊಂಡು ಬಂದು ಬೆಂಗಳೂರಿನಲ್ಲಿ ಕುಟುಂಬ ಸಮೇತವಾಗಿ ವಾಸವಿದ್ದ. ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಆತ ಕೆಲಸ ಮಾಡ್ತಿದ್ದ. ಆತನ ವಾಚ್ ಮಾಡಿದ ಎನ್ಐಎ ಟೀಮ್ ಈಗ ಶಂಕಿತ ಉಗ್ರನನ್ನ ಬಂಧನಕ್ಕೆ ಒಳಪಡಿಸಿದೆ. ಬೆಂಗಳೂರಿನಲ್ಲಿ ಈತ ಎಲ್ಲಿ ವಾಸವಾಗಿದ್ದ, ಬೆಂಗಳೂರಿನಲ್ಲೂ ಏನಾದರೂ ಸ್ಫೋಟಕ್ಕಾಗಿ ಆತ ಸಂಚು ರೂಪಿಸಿದ್ನ ಇತ್ಯಾದಿ ಮಾಹಿತಿಗಳನ್ನ ಈಗ ಕಲೆ ಹಾಕ್ತಾ ಇದೆ.